ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾರೆ ಈಗ ಗಗನಯಾನಿಗಳು, ಹೆಮ್ಮೆಯ ಗಗನಯಾನಿಗಳು. ಶುಭಾಂಶು ಶುಕ್ಲಾ, ಪೆಗ್ಗಿ ವಿಟ್ಸನ್, ಸ್ಲಾವೋಜ್ಡ್ ಉಜ್ನಾನ್ಸ್ಕಿ, ಟಿಬೋರ್ ಕಾಪು, ಈ 4 ಜನ ಗಗನಯಾತ್ರಿಗಳು ಈಗ ಹೊರಗಡೆ ಬರ್ತಾರೆ. ಎಂಥ ಒಂದು ಅದ್ಭುತವಾದಂಥ ಕ್ಷಣ ಇದು. ನಿನ್ನೆ ಮಧ್ಯಾಹ್ನ 2:37ಕ್ಕೆ ನೌಕೆ ಏರಿದ್ದಾರೆ ಗಗನಯಾತ್ರಿಗಳು. ನಿನ್ನೆ ಮಧ್ಯಾಹ್ನ ಸಂಜೆ 4:45ಕ್ಕೆ ISSನಿಂದ ಬೇರ್ಪಡುವಿಕೆ ಕಾರ್ಯ ಆಗುತ್ತೆ. ISSನಲ್ಲಿ 433 ಗಂಟೆ ಕಳೆದು 288 ಬಾರಿ ಭೂಮಿ ಪ್ರದಕ್ಷಿಣೆಯಾಗಿ ಶುಕ್ಲಾ, ಪೆಗ್ಗಿ ವಿಟ್ಸನ್, ಸ್ಲಾವೋಸ್ ಉಜ್ನಾನ್, ಟಿಬೋರ್ ಕಾಪು ಈಗ ಭೂಮಿಗೆ ಬಂದಿದ್ದಾರೆ. ಇನ್ನು ನಮ್ಮ ಶುಭಾಂಶು ಶುಕ್ಲಾ ನೀರು ಬಳಸಿ ಶೂನ್ಯ ಗುರುತ್ವ ಸೇರಿ 7 ಪ್ರಯೋಗಗಳನ್ನು ಮಾಡಿದ್ದಾರೆ. 7 ಪ್ರಯೋಗಗಳನ್ನು, ಅದು ಕೂಡ ಯಶಸ್ವಿಯಾಗಿದೆ. ಎಲ್ಲ ಯಶಸ್ವಿ ಪ್ರಯೋಗಗಳನ್ನು ಮುಗಿಸಿ ಈಗ ಭೂಮಿಗೆ ಹಿಂದಿರುಗಿರುವುದು ನಮ್ಮ ಗಗನಯಾತ್ರಿಗಳು. ನೋಡಿ, ಅಂತರಿಕ್ಷದಲ್ಲಿ ಹೆಸರು ಮೆತ್ಯ ಬೆಳೆದಿದ್ದಾರೆ ಶುಭಾಂಶು ಶುಕ್ಲಾ ಅವರು. ಧಾರವಾಡದ ಹೆಸರು ಬೆಳೆ ಮೆಂತ್ಯ ಕೊಂಡೊಯ್ದಿದ್ರು ಶುಕ್ಲಾ. ಧಾರವಾಡ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯದಿಂದ ಅವರಿಗೆ ಪ್ರಯೋಗಕ್ಕೆ ಅಂತ ಹೇಳಿ ನೀಡಲಾಗಿತ್ತು ಹೆಸರು ಕಾಳು ಮತ್ತು ಮೆಂತ್ಯ. ವಿಶೇಷ ಗಾಜಿನ ತಟ್ಟೆಯಲ್ಲಿ ಚಿಗುರೊಡೆದಿದೆ ಹೆಸರು ಕಾಳು ಮತ್ತು ಮೆಂತ್ಯ. ಧಾರವಾಡ IASc ವಿಜ್ಞಾನಿಗಳ ಪರ ಸಂಶೋಧನೆಯನ್ನು ಕೈಗೊಂಡಿದ್ರು. ಬಾಹ್ಯಾಕಾಶದ ಶೀತಲ ಗೃಹದಲ್ಲಿ ಸಂಗ್ರಹಿಸಿಡುವ ಫೋಟೋ ತೆಗೆದಿದ್ರು ಶುಕ್ಲಾ ಅವರು. ಮೆಂತ್ಯ ಹೆಸರು ಚಿಗುರೊಡೆದ ಫೋಟೋ ತೆಗೆದು ಖುಷಿಪಟ್ಟಿದ್ರು ಶುಭಾಂಶು ಶುಕ್ಲಾ. ಗುರುತ್ವರಹಿತ ಪ್ರದೇಶದಲ್ಲಿ ಕಾಳು ಮೊಳಕೆ ಒಡೆದ ಬಗ್ಗೆ ಸಂಶೋಧನೆಯನ್ನ ಮಾಡಿದ್ದಾರೆ. ಗಿಡದ ಬೆಳವಣಿಗೆ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದಾರೆ. ಅಂತರಿಕ್ಷದಿಂದ ಮತ್ತೆ ಹೆಸರು ಕಾಳು ಮೆಂತ್ಯ ತಂದು ಅಧ್ಯಯನವನ್ನ ಮಾಡಲಾಗುತ್ತೆ. ಗಮನಿಸ್ತಾ ಇದ್ದೀವಿ, ಶುಭಾಂಶು ಶುಕ್ಲಾ ಅವರು 7 ಪ್ರಯೋಗಗಳನ್ನು ಮಾಡಿದ್ದಾರೆ. 7 ಪ್ರಯೋಗಗಳನ್ನು, ಅದರಲ್ಲಿ ಬಹಳ ಪ್ರಮುಖವಾಗಿ ಹೆಸರು ಬೆಳೆ ಮತ್ತು ಮೆಂತ್ಯ ಇದನ್ನ ಬೆಳೆದಿರೋದು. ಈ ದೃಶ್ಯದಲ್ಲಿ ನಾವು ಗಮನಿಸಬಹುದು, ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಗಗನಯಾತ್ರಿಗಳನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯ. ಗಗನಯಾತ್ರಿಗಳು ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇದ್ದಾರೆ. ಹೆಮ್ಮೆಯ ಕ್ಷಣ ಇದು. ನಿಂತ್ಕೊಂಡಿದ್ದಾರೆ ನೋಡಿ, ನಡೆದುಕೊಂಡು ಹೋಗ್ತಾ ಇದ್ದಾರೆ. ಒಬ್ರು ಹೊರಗಡೆ ಹೋಗಿದ್ದಾಯ್ತು, ಈಗ ಇನ್ನೊಬ್ಬರ ಸರದಿ. ಪೆಗ್ಗಿ ವಿಟ್ಸನ್, ಶುಕ್ಲಾ, ಸ್ಲಾವೋಸ್ ಉಜ್ನಾನ್ಸ್ಕಿ, ಟಿಬೋರ್, ಈ 4 ಜನ ಈಗ ಭೂಸ್ಪರ್ಶ ಮಾಡಿದ್ದಾರೆ. ಈಗ ಒಬ್ರು ಹೊರಗಡೆ ಬಂದಿದ್ದಾಯ್ತು. ಅದರಲ್ಲಿ ಈಗ ಮತ್ತೊಬ್ರು ಹೊರಗಡೆ ಬರ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ನಡ್ಕೊಂಡು ಹೋಗಿರೋದು ಈಗ ಹೊರಗಡೆ ಬಂತು. 18 ದಿನಗಳ ಕಾಲ ಅವರು ಯಾವುದೇ ರೀತಿಯಾದಂಥ ವಾಕಿಂಗ್ ಮಾಡಿರಲ್ಲ. ವಾಕಿಂಗ್, ರನ್ನಿಂಗ್ ಏನೂ ಇರಲ್ಲ. ಅವರ ಬಾಡಿ ಚಲನವಲನ ಏನೂ ಇರಲ್ಲ. ಹಂಗಾಗಿನೇ ಅವರು ನಡೀತಾರ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದರೆ ಅವರು ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ವಿ ನಾವು. ಈ ಹಿಂದೆ ನಾವು ಗಮನಿಸಿದ್ವಿ, ಸುನೀತಾ ವಿಲಿಯಮ್ಸು ಕೂಡ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರು ತುಂಬ ದಿನ ಇದ್ದಂಥ ಕಾರಣ ಅವರಿಗೆ ನಡೆದಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಸ್ಟ್ರೆಚರ್ ಮೇಲೆ ಅವ್ರನ್ನ ಕೂರಿಸ್ಕೊಂಡು ಕರ್ಕೊಂಡು ಬರಲಾಗಿತ್ತು. ಆದರೆ ಇವರು 18 ದಿನಗಳ ಕಾಲ ಮಾತ್ರ ಗಮನಿಸ್ತಾ ಇದ್ದೀವಿ. ಈಗ ಗಗನಯಾತ್ರಿಗಳು ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಒಂದು ಕಡೆ
ಇವರೆಲ್ಲ ಈಗ ಒಬ್ಬೊಬ್ಬರನ್ನ ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡಿದ್ವಿ. ಒಬ್ಬರು ಗಗನಯಾತ್ರಿ ಹೊರಗಡೆ ಬಂದರು. ಇವರು ಗ್ರಾವಿಟಿ ಪವರನ್ನು ಕಳ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಬರ್ತಾ ಇದ್ದಾರೆ. ಎಸ್, ಮತ್ತೊಬ್ಬರು ಈಗ ಆಗಮಿಸ್ತಾ ಇರೋದು, ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. 4 ಗಗನಯಾತ್ರಿಗಳ ಪೈಕಿ ಈಗ 2ನೇವರು ಹೊರಗಡೆ ಬರ್ತಾ ಇದ್ದಾರೆ. ಎಸ್, ಶುಭಾಂಶು ಶುಕ್ಲಾ, ನಮ್ಮ ಭಾರತೀಯ ಪುತ್ರ, ಭಾರತ ಮಾತೆಯ ಪುತ್ರ, ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಹೊರಗಡೆ ಬಂದಿರೋದೀಗ, ಆಗಮಿಸಿರೋದು. ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಗ್ರಾವಿಟಿ ಪವರ್ ಕಳ್ಕೊಂಡಿರಲಿಲ್ಲ. ಇವರೆಲ್ಲ 18 ದಿನಗಳ ಕಾಲ ಮಾತ್ರ ಹೋಗಿದ್ದಕ್ಕಾಗಿ ಗ್ರಾವಿಟಿ ಪವರ್ ಕಳ್ಕೊಂಡಿರಲಿಲ್ಲ. ಹಂಗಾಗಿನೇ ಇವರು ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಸುನಿತಾ ವಿಲಿಯಮ್ಸ್ ಅವರು ತುಂಬಾ ದಿನಗಳ ಕಾಲ ಅಲ್ಲಿದ್ರು, ಗ್ರಾವಿಟಿ ಪವರ್ ಅನ್ನ ಕಳ್ಕೊಂಡಿದ್ರು. ಜೊತೆಗೆ ಅವ್ರು ನಡೆಯೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ ಹೊರಗಡೆ ಬಂದಾಗ. ಸೊ ಹಂಗಾಗಿ ಅವ್ರನ್ನ ಸ್ಟ್ರೆಚರ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬರಲಾಯಿತು. ಅದಾದ ನಂತರ ಅವರಿಗೆ ಒಂದು 7 ರಿಂದ 14 ದಿನಗಳ ಕಾಲ ಒಂದು ಪ್ರಯೋಗ ಕೂಡ ಮಾಡಲಾಯಿತು. ಅಂದರೆ ಪುನಶ್ಚೇತನ ಕೇಂದ್ರಕ್ಕೆ ಅವರನ್ನು ರವಾನೆ ಮಾಡಲಾಗಿತ್ತು. ಸ್ವಲ್ಪ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಸೊ ಇವರು 18 ದಿನಗಳ ಕಾಲ ಮಾತ್ರ ಹೋಗಿದ್ರು. ಎಲ್ಲ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ ಮತ್ತು ಯಶಸ್ವಿಯಾಗಿ ಕೂಡ ಆಗಮಿಸಿದ್ದಾರೆ. ಶುಭಾಂಶು ಶುಕ್ಲಾ 2ನೇವರಾಗಿ ಹೊರಗಡೆ ಬಂದಿರುವಂತಹ ದೃಶ್ಯವನ್ನು ನಾವು ಈಗಾಗಲೇ ನಿಮಗೆ ತೋರಿಸಿದ್ವಿ. ಆರಾಮಾಗಿ ನಡ್ಕೊಂಡು ಹೋದ್ರು. ಆದರೂ ಕೂಡ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡೇ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಟೆಸ್ಟನ್ನು ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ, 4 ಜನರಿಗೂ. ಸೊ ಈಗ 2 ಹೊರಗಡೆ ಬಂದಿದ್ದಾರೆ. ಇನ್ನೂ 2 ಗಗನಯಾತ್ರಿಗಳು ಹೊರಗಡೆ ಬರುವಂಥ ಸಮಯ ಈಗ. ಶುಭಾಂಶು ಶುಕ್ಲಾ, ಪೆಗ್ಗಿ ವಿಟ್ಸನ್, ಸ್ಲಾವೋಸ್ ಉಜ್ನಾನ್ಸ್ಕಿ, ಟಿಬೋರ್ ಕಾಪು, ಈ 4 ಜನರ ಪೈಕಿ ಈಗ 2 ಹೊರಗಡೆ ಬಂದಿದ್ದಾರೆ. ಇನ್ನಿಬ್ರು ಹೊರಗಡೆ ಬರುವಂತ ಕ್ಷಣ. 18 ದಿನಗಳ ಕಾಲ ಇವರು ಅಲ್ಲಿದ್ದರಿಂದ ಬಾಹ್ಯಾಕಾಶದಲ್ಲಿ ಗ್ರಾವಿಟಿ ಪವರ್ ಅನ್ನ ಕಳ್ಕೊಂಡಿಲ್ಲ. ಹಂಗಾಗಿನೇ ಅಷ್ಟು ಆರಾಮದಾಯಕವಾಗಿ ಹೊರಗಡೆ ಬರ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಂದು ಅದ್ಭುತ ಕ್ಷಣಕ್ಕೆ, ಅದ್ಭುತ ಗಳಿಗೆಗೆ ಇಡೀ ಜಗತ್ತು ಸಾಕ್ಷಿಯಾಗಿದೆ ಇವತ್ತು. ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಹೊರಬರ್ತಾ ಇದ್ದಾರೆ ಗಗನಯಾತ್ರಿಗಳು. ಗಗನಯಾತ್ರಿ ಅಮೆರಿಕದ ಪೆಗ್ಗಿ ವಿಟ್ಸನ್ ಮೊದಲಿಗೆ ಹೊರಗಡೆ ಬಂದರು. ಅದಾದ ನಂತರ 2ನೇವರಾಗಿ ಶುಭಾಂಶು ಶುಕ್ಲಾ ಹೊರಗಡೆ ಬರ್ತಾರೆ. ಬಂದಾಗಿದೆ. ಈಗ 3ನೇವರು ಗಗನಯಾತ್ರಿ ನಂಬರ್ 3 ಹೊರಗಡೆ ಬಂದಿರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಅವರು ಕೂಡ ಆರಾಮಾಗಿ ಎದ್ದು ನಿಂತ್ಕೊಂಡಿದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತೆ. ಎಸ್, ಹೊರಗಡೆ ಬಂದಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾರ್ಮಲ್ ಆಗಿದ್ದಾರೆ, ಎಲ್ರಿಗೂ ಕೈ ಬೀಸ್ತಾ ಇದ್ದಾರೆ ಅಲ್ಲಿದ್ದವರಿಗೆ. ಎಸ್, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ 3 ಹೊರಗಡೆ ಬಂದಾಯ್ತು. 3 ಗಗನಯಾತ್ರಿಗಳು ಹೊರಗಡೆ ಬಂದಾಯ್ತು. ಇನ್ನು 4ನೇಯವರು ಬರೋದು ಬಾಕಿ ಇದೆ. ಅಮೆರಿಕದ ಪೆಗ್ಗಿ ವಿಟ್ಸನ್ ಹೊರಗಡೆ ಬಂದಾಯ್ತು. ನಮ್ಮ ಭಾರತೀಯ ಶುಭಾಂಶು ಶುಕ್ಲಾ ಅವರು ಹೊರಗಡೆ ಬಂದಾಯ್ತು. 3ನೇವರು ಸ್ಲಾವೋಸ್ ಉಜ್ಮಾನ್ಸ್ಕಿ ಅಂತ ಕಾಣಿಸುತ್ತೆ. ಸೊ ಇನ್ನು ಉಳಿದಿರೋ ಒಬ್ರು ಟಿಬೋರ್ ಕಾಪು 4ನೇವರು. ಅವರೊಬ್ಬರು ಬಂದ್ಬಿಟ್ರೆ ಆಯ್ತು. ನಿನ್ನೆ ಮಧ್ಯಾಹ್ನ 2:37ಕ್ಕೆ ನೌಕೆ ಏರಿ ಕೂತಿದ್ದಂಥ ಗಗನಯಾತ್ರಿಗಳು ಇವತ್ತು ಭೂಮಿಗೆ ಬಂದು ತಲುಪಿದ್ದಾರೆ. ISSನಲ್ಲಿ 433 ಗಂಟೆ ಕಳೆದು 288 ಬಾರಿ ಭೂಮಿ ಪ್ರದಕ್ಷಿಣೆ ಆಗಿತ್ತು ಈ ಒಂದು ನೌಕೆ. ಎಲ್ಲ ಒಂದು ಪ್ರಯೋಗಗಳನ್ನು ಮುಗಿಸಿ ಹೊರಗಡೆ ಬಂದಿರುವಂಥ ದೃಶ್ಯಗಳು. 3 ಕೂಡ ಹೊರಗಡೆ ಬಂದಾಗಿದೆ. ಈಗ ಎಲ್ಲರೂ ನಗ್ನಗ್ತಾ ಹೊರಗಡೆ ಬರ್ತಾ ಇದ್ದಂಥ ದೃಶ್ಯಗಳನ್ನು ನಿಮಗೆ ತೋರಿಸಿದ್ವಿ. ಅವರ ಮುಖದಲ್ಲೇ ಕಾಣಿಸ್ತಾ ಇತ್ತು ಅವರು ಎಂಥ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ. ಇಡೀ ಜಗತ್ತೇ ನೆಬ್ಬೆರಗಾಗಿ ನೋಡ್ತಾ ಇರುವಂಥ ಒಂದು ದೃಶ್ಯ ಇದು.
ಸುನಿತಾ ವಿಲಿಯಮ್ಸ್ ಆ್ಯಂಡ್ ಟೀಮ್ ಬಂದಂಥ ಸಂದರ್ಭದಲ್ಲಿ ಇಷ್ಟು ಈಸಿಯಾಗಿ ಬರ್ತಾ ಇರಲಿಲ್ಲ, ಅವರು ಇಷ್ಟು ಆರಾಮಾಗಿ ಬರ್ತಾ ಇರಲಿಲ್ಲ. ಎಸ್, 4ನೇ ಗಗನಯಾತ್ರಿ ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 4ನೇ ಗಗನಯಾತ್ರಿ ಬಂದರು, ಆರಾಮಾಗಿ ಎದ್ದು ಕೂತ್ಕೊಳ್ತಾರೆ, ನಿಂತ್ಕೊಳ್ತಾರೆ. ಎಸ್, ಹ್ಯಾಪಿ ಫೇಸ್ ಗಮನಿಸ್ತಾ ಇದ್ದೀವಿ. ಕೈ ಬೀಸ್ತಾ ಇರೋದು ಎಲ್ಲರ ಹತ್ರ ಖುಷಿಯಾಗಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲಾಗಿ ನಡೆಯೋದಕ್ಕೆ. 18 ದಿನಗಳ ಕಾಲ ಅವರು ನಡೆದೇ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 4 ಜನ ಗಗನಯಾತ್ರಿಗಳು ಹೊರಗಡೆ ಬಂದಾಯಿತು. ಅವರಿಗೆ ಸೇರಿದ್ದಂಥ ವಸ್ತುಗಳನ್ನು, ಉಪಕರಣಗಳನ್ನು ಅಲ್ಲಿಂದ ಹೊರಗಡೆ ತೆಗಿತಾರೆ. ಈಗ ಫೈನಲಿ 4 ಜನ ಗಗನಯಾತ್ರಿಗಳು ಭೂಸ್ಪರ್ಶ ಮಾಡಿದ್ದಾಯಿತು, ಭೂಮಿಗೆ ಅವರ ಹೆಜ್ಜೆಯನ್ನ ಇಟ್ಟಿದ್ದಾಯಿತು. ಅತ್ಯದ್ಭುತ ಕ್ಷಣ ಇದು. ಅವರಿಗೆ ಕೊಟ್ಟಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿ ಬಂದಿದ್ದಾರೆ ಬಾಹ್ಯಾಕಾಶ ಕೇಂದ್ರದಲ್ಲಿ.